ಪರಿಶುದ್ಧಾತ್ಮನು ಈ ತಿಂಗಳಿಗೆ ಕೊಟ್ಟ ಆಲೋಚನೆ ದ ಮಂತ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ತಿಂಗಳು ಎಂಬುದಾಗಿ. ಅದಕ್ಕೆ ಮೂಲ ವಾಕ್ಯ ನಾವು ಓದಿದ್ದು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 14ನೇ ವಚನ. ಇವತ್ತು ನಾನು ಮೊದಲನೇ ಆರಾಧನೆಯಲ್ಲಿ ದೇವರು ಕೊಡುವ ವಾಗ್ದಾನಗಳನ್ನು ಪರಿಶುದ್ಧಾತ್ಮನು ಯಾವ ರೀತಿ ಪರಿಶುದ್ಧಾತ್ಮನ ಮೂಲಕ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದನ್ನು ನಾನು ಹೇಳ್ತಾ ಇದ್ದೆ. ಅದಕ್ಕೆ ನಾನು ಮೊದಲು ಮಾಡಬೇಕಾಗಿರೋದು ಪರಿಶುದ್ಧಾತ್ಮನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮನ್ನೇ ನಾವು ಪರಿಶುದ್ಧಾತ್ಮನ ತನ್ನ ಕ್ರಿಯೆಗಳಿಗೆ ಒಪ್ಪಿಸ್ಕೊಡುವಾಗ ಪರಿಶುದ್ಧಾತ್ಮನು ತಂದೆಯಾದ ದೇವರ ಚಿತ್ತವನ್ನು ನಮ್ಮ ಮೂಲಕ ನೆರವೇರಿಸ್ತಾನೆ. ಆಮೇಲೆ ಅದನ್ನು ಮೂವ್ ಆಫ್ ಗಾಡ್ ಅಂತ ಹೇಳ್ತೀವಿ. ದೇವರ ಚಲನೆಯಾಗಿರುತ್ತೆ. ಆ ದೇವರ ಚಲನೆ ಬಂದಾಗ ನಾವುಗಳು ಅದನ್ನು ಕಳ್ಕೊಬಾರ್ದು. ಆ ಚಲನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ದೇವರ ಆತ್ಮನು ಟೈಮಿಗೆ ಮುಂಚೆ ಬರಲ್ಲ, ಟೈಮ್ ಆದಮೇಲೂ ಬರಲ್ಲ. ಇನ್ ಈಸ್ ಓನ್ ಟೈಮ್ ದೇವರ ಸರಿಯಾದ ಸಮಯದಲ್ಲಿ ದೇವರು ಇಳಿದು ಬರ್ತಾನೆ, ಕ್ರಿಯೆ ಮಾಡ್ತಾನೆ. ಆಮೇಲೆ ಇವತ್ತು ನಾನು 2ನೇ ಆರಾಧನೆಯಲ್ಲಿ ಉದಾಹರಣೆಗೆ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 34ನೇ ವಚನದಿಂದ 39ನೇ ವಚನದವರೆಗೂ ತಂದು ನಿಲ್ಲಿಸಿದೆ. ಅಲ್ಲಿ ಪ್ರಧಾನವಾಗಿ ನಾನು ಹೊತ್ತು ಕೊಟ್ಟಂಥ ಭಾಗಗಳನ್ನು ನಿಮ್ಮ ಮುಂದೆ ತರ್ತೇನೆ. 1ನೇ ಪ್ರಶ್ನೆ 34ನೇ ವಚನದಲ್ಲಿ ಇದು ಹೇಗಾದಿತ್ತು? ಸಮ್ಟೈಮ್ಸ್ ಪರಿಶುದ್ಧಾತ್ಮನು ನಮ್ಮಲ್ಲಿ ಕ್ರಿಯೆ ಮಾಡುವಾಗ ಕೆಲ ವಾಗ್ದಾನಗಳು ನಮ್ಮಲ್ಲಿ ಹೇಗೆ ನೆರವೇರುತ್ತೆ ಅನ್ನೋದು ನಮಗೆ ಸಂಶಯವಾಗಿರುತ್ತೆ. ಯಾಕಂದರೆ ನಮ್ಮ ಮಾನಸಿಕ ಬುದ್ಧಿಯಲ್ಲಿ ಅದನ್ನು ಒಳಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡದಾಗಿರುತ್ತೆ. ಉದಾಹರಣೆಗೆ ನಾನು ಸೇವೆಗೆ ಬರ್ತೀನಿ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ, ನಾನು ಪ್ಲ್ಯಾನು ಮಾಡಿರಲಿಲ್ಲ. ಆದರೆ ದೇವರು ಪ್ರವಾದಿಗಳನ್ನು ನಮ್ಮ ಮನೆಗೆ ಕಳಿಸ್ತಾ ಇದ್ರು. ಪ್ರವಾದಿಗಳು ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಆಲೋಚನೆ ಹೇಳುವರು. ಆದರೆ ನನ್ನ ಸಣ್ಣ ಬುದ್ಧಿಯಲ್ಲಿ ನಾನು ಹೇಳ್ತಾ ಇದ್ದೆ, ನನ್ನಂಥವನು ಸೇವೆ ಮಾಡೋದಕ್ಕೆ ಹೇಗಾದಿತ್ತು? ಸಾಧ್ಯವಿಲ್ಲ. ಐ ಕೆನಾಟ್, ನೋ ವೇ, ಸಾಧ್ಯನೇ ಇಲ್ಲ ಎಂದು ನನಗೆ ಹೇಳ್ತಾ ಇದ್ದೆ. ಆದರೆ ಸಮಯವಾದಾಗ ಪರಿಶುದ್ಧಾತ್ಮನ ಒಂದೇ ಒಂದು ಎನ್ಕೌಂಟರ್ ನನ್ನ ಜೀವಿತವನ್ನು ಬದಲಾಯಿಸ್ತು, ನನ್ನನ್ನು ರೂಪಾಂತರ ಮಾಡ್ತು. ಸೇವೆಗೆ ದೇವರು ಕರ್ಕೊಂಬಂದನು. ಇವತ್ತು ನಾನು ನಿಮ್ಮ ಮುಂದೆ ನಿಂತಿರುವ ಇಲ್ಲಿನವರೆಗೂ ಪವಿತ್ರಾತ್ಮನ ನನ್ನನ್ನು ನಡೆಸ್ಕೊಂಡು ಬಂದನು. ವಾಗ್ದಾನ ಹೇಗಾದಿತ್ತು, ನೆರವೇರಿತಿತ್ತು ಎಂಬ ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ. ಮರಿಯಳು, ಅವಳು ಕೇಳೋದ್ರಲ್ಲಿ ನ್ಯಾಯ ಇದೆ. ಅವಳು ಪುರುಷನನ್ನು ಅರಿತವಳಲ್ಲ. ದೂತನು ಬಂದು ನಿನಗೊಂದು ಮಗು ಹುಟ್ಟಕ್ಕೆ ಹೋಗುತ್ತೆ, ನೀನು ಗರ್ಭವತಿ ಆಗ್ತೀಯ ಅಂತ ಹೇಳುವಾಗ ಸಾಧಾರಣವಾಗಿ ನ್ಯಾಚುರಲ್ ಮೈಂಡ್ಸೆಟ್ಟಲ್ಲಿ ಇದು ಹೇಗಾಗುತ್ತೆ? ಸಾಧ್ಯ ಇಲ್ಲ. ಅದಕ್ಕೆ ಉತ್ತರ ದೂತನು ಹೇಳ್ತಾನೆ, ನಿನ್ನ ಮೇಲೆ ಪವಿತ್ರಾತ್ಮನು ಬರುವುದು. ಹಾಗಾದರೆ ಯಾವುದು ಅಸಾಧ್ಯವಾಗಿರುತ್ತೋ, ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯಪಡಿಸೋದಕ್ಕೆ ನಿಮ್ಮ ತೋಳ್ಬಲವೋ ನಿಮ್ಮ ಫಲ ಸಾಲದು, ನಿಮಗೆ ಪರಿಶುದ್ಧಾತ್ಮನು ಬೇಕಾಗಿದ್ದಾನೆ. ಪರಿಶುದ್ಧಾತ್ಮನು ಬರುವಾಗ ಆ ಕಾರ್ಯ ಎಷ್ಟೇ ಇಂಪಾಸಿಬಲ್ ಆಗಿದ್ರೂ ಅದನ್ನು ಪಾಸಿಬಲ್ ಮಾಡ್ತಾನೆ, ಸಾಧ್ಯ ಮಾಡ್ತಾನೆ. ಹಲ್ಲೆಲೂಯಾ. ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಪವಿತ್ರಾತ್ಮನು ಬಂದರೆ ಪರಾತ್ಪರನು, ಮೋಸ್ಟ್ ಐ ಗಾಡ್, ಹೆಲ್ ಎಲಿಯೋನ್, ತನ್ನ ನೆರಳು ನಿನ್ನ ಮೇಲೆ ಇಳಿದು ಬರುತ್ತೆ. ಪ್ರೈಸ್ ಗಾಡ್. ಇವತ್ತು ಪವಿತ್ರಾತ್ಮನು ಡಿಸೆಂಬರ್ ತಿಂಗಳಲ್ಲಿ ಕೆಲ ಕುಟುಂಬಗಳ ಮೇಲೆ, ಕೆಲ ವ್ಯಕ್ತಿಗಳ ಮೇಲೆ,
ಕೆಲವರ ಭವಿಷ್ಯದ ಮೇಲೆ, ಕೆಲವರ ವಾಗ್ದಾನಗಳ ಮೇಲೆ ಇಳಿದು ಬರುವಂತನಾಗಿರುತ್ತಾನೆ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಹಾಲೆಲೂಯ, ಹಾಲೆಲೂಯ. ಅದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಅದರಿಂದ ಹುಟ್ಟೋದು, ಅದರಿಂದ ಬರುವ ಔಟ್ಕಮ್, ಹೊರಗಡೆ ಬರೋದು, ಅದು ಸಾಧಾರಣ ಮಗುವಾಗಿರೋದಿಲ್ಲ, ಅದು ಪವಿತ್ರ ಶಿಶುವಾಗಿರುತ್ತೆ. ನಿನ್ನಿಂದ ಹೊರಗಡೆ ಬರುವ ಆಶೀರ್ವಾದವು, ನಿನ್ನಿಂದ ಹೊರಗಡೆ ಬರೋದೆಲ್ಲ ಅದು ಪವಿತ್ರವಾಗಿರುತ್ತೆ, ಅದು ದೇವರ ಮಗುವಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಲೆಟ್ ಮಿ ಗೋ. ನಾನು ಇದು ಮೊದಲನೇ ಸರ್ವಿಸಲ್ಲಿ ಹೇಳಿದ್ರಿಂದ ಎರಡನೇ ಸರ್ವಿಸಲ್ಲಿ ಇಂಟ್ರೊಡಕ್ಷನ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಮುಂದೆ 36ನೇ ವಾಕ್ಯ. ನಿನ್ನ ಬಂಧುವಾದ ಎಲಿಸಬೇತಲ್ಲಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದಳು, ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೇ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. ಇದು ನಿನ್ನೆ ಮೊನ್ನೆ ಆರಂಭವಾಗಿದ್ದಲ್ಲ, 6 ತಿಂಗಳ ಹಿಂದೆ ಬಂಧುವಾದಂಥ ಮರಿಯಳ ಬಂಧುವಾಗಿರುವ ಎಲಿಸಬೇತಿಗೂ ದೂತನು ಇದೇ ಸಂದೇಶವನ್ನು ಕೊಟ್ಟನು. ಅವಳ ಸಿಚುವೇಶನು ಅಸಾಧ್ಯವಾಗಿತ್ತು. ಒಂದು, ಅವಳು ಬಂಜೆಯಾಗಿದ್ದಳು, ಮಕ್ಕಳು ಏರಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವ ಬಂಜೆಯಾಗಿದ್ದಳು. ಎರಡು ಅವಳು ಮುಪ್ಪಿನವಳಾಗಿದ್ದಳು, ಅಂದರೆ ಮುದುಕಿಯಾಗಿದ್ದಳು. 3, ಮಗುವನ್ನು ಇರುವ ಸಾಮರ್ಥ್ಯ ಅವಳಿಗೆ ಇರಲಿಲ್ಲ. 4, ಸ್ವಾಭಾವಿಕವಾಗಿ ಉಂಟಾಗುವಂಥ ಇವಳ ಜೀವನದಲ್ಲಿ ಮುಟ್ಟು ನಿಂತೋಗಿತ್ತು. ಎಲ್ಲ ಅಸಾಧ್ಯವಾದ ಕಾರ್ಯಗಳ ನಡುವೆ ದೂತನು ಪ್ರತ್ಯಕ್ಷನಾಗಿ ಜಕ್ಕರಿಯನ ಮೂಲಕ ಹೇಳ್ತಾನೆ, ನಿನಗೊಂದು ಮಗು ಹುಟ್ಟಲಿಕ್ಕೆ ಹೋಗುತ್ತೆ ಅಂತ. ಅದನ್ನು ಕೇಳಿದ ಎಲಿಸಬೇತ್ ನಂಬಿ ಅದನ್ನು ಸ್ವೀಕರಿಸಿದಳು. ಈಗ ಅವಳಿಗೆ 6 ತಿಂಗಳಾಗಿದೆ. ಹಾಲೆಲೂಯ, ಹಾಲೆಲೂಯ. ಅದೇ ದೂತನು ಈಗ ಮರಿಯಳ ಬಳಿ ಬಂದಿದ್ದಾನೆ. ಆಮೇನ್. ಮುಂದಿನ ಭಾಗ ನಾನು ಆವಾಗ ಹೀಗೆ ಹೇಳಿದೆ. ಮುಂದಿನ ಭಾಗ 37ನೇ ವಾಕ್ಯ. ದೇವರಿಂದ ಬರುವ ಯಾವ ಮಾತು ನಿಷ್ಫಲವಾಗೋದಿಲ್ಲ ಅಂತನು. ದೇವರ ಬಾಯಿಂದ ಹೊರಟಂಥ ಪ್ರತಿಯೊಂದು ವಾಗ್ದಾನಗಳು, ಮಾತುಗಳು ಒಂದು ವ್ಯರ್ಥವಾಗೋದಿಲ್ಲ. ಸಿಚುವೇಶನ್, ಪರಿಸ್ಥಿತಿ ಏನೇ ಆಗಿದ್ರು ಪರಿಸ್ಥಿತಿಗಳ ಮೇಲೆ ದೇವರು ನುಡಿದ ಮಾತು ನೆರವೇರುತ್ತೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಮತ್ತೊಮ್ಮೆ ಆಮೇನ್ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. You have to place the God's word above your situation. ಎಲ್ಲ ಪರಿಸ್ಥಿತಿಗಳ ಮೇಲೆ ದೇವರ ವಾಕ್ಯ ನೆಲೆ ನಿಲ್ಲಬೇಕಾಗುತ್ತೆ. ಆಮೇಲೆ ಕಾರಣ, ದೇವರ ಬಾಯಿಂದ ಹೊರಟ ಮಾತು ಒಂದು ನಿಷ್ಫಲ ಆಗಲ್ಲ. ಆಮೇಲೆ ಇದೀರಾ ನನ್ನ ಜೊತೆ? ನಿಷ್ಫಲ ಆಗೋದಿಲ್ಲ, ನಿಷ್ಫಲ ಆಗೋದಿಲ್ಲ, ನಿಷ್ಫಲ ಆಗೋದಿಲ್ಲ. ಹಲ್ಲೆಲೂಯ. ನಮಗೆ ಬರೋದು ಪ್ರಾಬ್ಲಮ್, ಪರಿಸ್ಥಿತಿಗಳನ್ನು ನೋಡಿ ನಾವು ಮನೆ ಹಾಕ್ತೀವಿ, ಅವಸ್ಥೆ ನೋಡಿ ಮನೆ ಹಾಕ್ತೀವಿ. ನೋ, ಪರಿಸ್ಥಿತಿ ಹದಗೆಟ್ಟೋಗಿರಲಿ, ಅಸಾಧ್ಯವಾಗಿರಲಿ, ಪರಿಸ್ಥಿತಿಗಳ ಮೇಲೆ ನನ್ನ ದೇವರು ಇದನ್ನು ನುಡಿದಿದ್ದಾನೆ, ನನ್ನ ದೇವರು ಅದನ್ನು ಮಾಡ್ತಾನೆ. ಆಮೇಲೆ ಆ ಸಮರ್ಪಣೆ ಯಾವಾಗ ನೀವು ತೆಗೆದುಕೊಳ್ತೀರೋ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಕ್ರಿಯೆ ಮಾಡ್ತಾನೆ, ನಿಮ್ಮ ಒಳಗಡೆ ಅದ್ಭುತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಮರಿಯಳ ಜೀವನದಲ್ಲಿ ನಡೆದಿದ್ದು. ಇನ್ನಾಗ ಮನಸ್ಸು ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ನಿಧಾನವಾಗಿ ಹೇಳ್ತಾ ಇದ್ದೀನಿ. ಮರಿಯಳು ಏನು ಮಾಡಿದ್ಲು? ಶಿ ಸಬ್ಮಿಟೆಡ್, ಶಿ ಡೆಡಿಕೇಟೆಡ್. ಅವಳು ತನ್ನನ್ನೇ ತಾನು ಸಮರ್ಪಿಸಿದಳು. ಈಗೋ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಅಂತ. 100%. ಅವಳು ಯಾರನ್ನೂ ನೋಡಲಿಲ್ಲ. ಬಂಧುಗಳು ಏನು ಹೇಳ್ತಾರೆ, ಊರವ್ರು ಏನು ಹೇಳ್ತಾರೆ, ಮನೆತನ ಏನು ಹೇಳುತ್ತೆ, ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಏನು ಹೇಳ್ತಾನೆ, ಸಂಬಂಧಿಕರು ಏನು ಹೇಳ್ತಾರೆ, ಏನು ನೋಡಲಿಲ್ಲ. ಅವಳ ಈ ಪರಿಸ್ಥಿತಿಗಳ ಮೇಲೆ ದೇವರ ವಾಕ್ಯವನ್ನು ಹಿಡಿದಳು.
ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆ ಪರಿಸ್ಥಿತಿಗಳ ಮೇಲೆ ದೇವರು ಏನಾದರೂ ನಿಮಗಾಗಿ ನುಡಿದಿದ್ರೆ ಅದು ನೆರವೇರುತ್ತೆ ಎಂದು ದೃಢ ಸಂಕಲ್ಪವುಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂತನಾಗಿದ್ದೇನೆ. ಎಸ್, ಆಮೇಲೆ ಅದಕ್ಕೆ ಅವಳು ತೆಗೆದುಕೊಂಡಿದ್ದು ಮೊದಲು ಪರಿಸ್ಥಿತಿಗಳ ಮೇಲೆ ಅವಳೊಂದು ತೀರ್ಮಾನ ತೆಗೆದುಕೊಂಡಳು. ಏನು ತೀರ್ಮಾನ? ದೇವರ ವಾಗ್ದಾನದ ವಾಕ್ಯದ ಮೂಲಕ ಎಲ್ಲವನ್ನ ನಾನು ಗೆಲ್ತೀನಿ ಎಂಬ ದೃಢ ಸಂಕಲ್ಪ. ಸ್ತೋತ್ರ. ಆಮೇಲೆ ಅವಳೊಂದು ನಿಶ್ಚಯ ಮಾಡಿದ್ಲು, ಪರಿಸ್ಥಿತಿ ಹೆಂಗೇ ಇರಲಿ ಇದನ್ನು ನಾನು ದೇವರ ವಾಕ್ಯದ ಮೂಲಕ ಜಯಿಸ್ತೀನಿ ಅಂತ. ಆ ವಾಕ್ಯದ ಮೂಲಕ ನಾನು ಜಯಶಾಲಿಯಾಗಿ ಹೊರಗಡೆ ಬರ್ತೀನಿ ಅಂತ. ಸ್ತೋತ್ರ. ನಾವೆಲ್ಲ ಇಲ್ಲಿ ಆಮೇಲೆ ಹೇಳೋದು ಈಸಿ, ಬಟ್ ಆಕೆಯನ್ನು ಆ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. 39ನೇ ವಾಕ್ಯ. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಜಕರಿಯನ ಮನೆಯನ್ನು ಸೇರಿ ಎಲಿಸಬೇತಳಿಗೆ ವಂದಿಸಿದಳು. ನಾನು ಹೀಗೆ ಹೇಳಿದೆ, ಅವಳು ಯಾಕೆ ಎದ್ದು ಅವಸರದಿಂದ ವಾರ್ತೆ ಕೇಳಿದ ತಕ್ಷಣ ಅವಳು ಯಾಕೆ ಅವಸರದಿಂದ ಹೋಗ್ಬೇಕಾಯ್ತು? ಅಷ್ಟು ಅವಸರ ಏನಿತ್ತು? ಏನಕ್ಕೆ ಎಲಿಸಬೇತ್ ಮನೆಗೆ ಹೋದ್ಲು? ಅಷ್ಟು ದೂರ ಯಾಕೆ ಹೋಗ್ಬೇಕಾಯ್ತು? ಯಾಕಂದರೆ ಇವಳಿರೋದು ನಸರೇತಿನಲ್ಲಿ, ನಸರೇತು ಅವಳಿರೋದು ಯೆರೂಸಲೇಮಿನಲ್ಲಿ. ಇವಳು ಗಲೀಲಿಯಾದ ಉತ್ತರ ಭಾಗದಲ್ಲಿ ಇರುವ ನಸರೇತಿನಲ್ಲಿದ್ದಾಳೆ. ಆಕೆ ನೋಡಿದ್ರೆ ಯೆರೂಸಲೇಮಿನ ದಕ್ಷಿಣ ಭಾಗದಲ್ಲಿ ಇರುತ್ತಾಳೆ. ಇವರ ಮಧ್ಯದಲ್ಲಿರುವ ಅಂತರ ಹೆಚ್ಚು ಕಡಿಮೆ 120 ಕಿಲೋಮೀಟರ್ಗಳು. ಇಷ್ಟು ದೂರ ಮಲೆನಾಡು ಅಂದರೆ ನ್ಯಾಷನಲ್ ಹೈವೇ ಏನು ಅಲ್ಲ, ಅದು ಬೆಟ್ಟ ಗುಡ್ಡಗಳನ್ನು ಹತ್ತಿ ಹೋಗಬೇಕು. ಯಾಕೆ ಅಷ್ಟು ದೂರ ಹೋಗಬೇಕಾಯ್ತು? ಈ ವಾರ್ತೆ ಗೊತ್ತಾಗಿದ ತಕ್ಷಣ ಮೊದಲು ಸಾಧಾರಣವಾಗಿ ಅವಳು ಯಾರ ಹತ್ರ ಹಂಚ್ಕೊಬೇಕಾಗಿತ್ತು? ಮನೆಯಲ್ಲಿ ತಂದೆ ತಾಯಿ ಹತ್ರ ಹಂಚ್ಕೊಬೇಕಾಗಿತ್ತು, ಇಲ್ಲ ಮದುವೆ ಮಾಡ್ಕೊಳಕ್ಕೆ ಹೋಗುವ ಆ ಹುಡುಗನ ಬಳಿ ಹಂಚ್ಕೊಬೇಕಾಗಿತ್ತು. ಇವಳು ಯಾರ ಬಳಿಯಲ್ಲೂ ಹಂಚ್ಕೊಳ್ಳದೆ ಎಲಿಸಬೇತನ್ನು ಹುಡುಕೊಂಡು ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು? ಅದು ಇಷ್ಟು ಅವಸರವಾಗಿ ಯಾಕೆ ಹೋಗಬೇಕಾಯಿತು? ಅವಸರವಾಗಿ ಹೋಗೋದಕ್ಕೆ ಕಾರಣ, ಪವಿತ್ರಾತ್ಮನು ನಿಮ್ಮ ಒಳಗಡೆ ಬಂದರೆ ಅವನು ಎಷ್ಟೇ ದೂರದಲ್ಲಿ ಇದ್ರೂ ಸರಿ ದರ್ಶನ ಉಳ್ಳವರನ್ನು ನಿನ್ನೊಟ್ಟಿಗೆ ಕನೆಕ್ಟ್ ಮಾಡ್ತಾನೆ. ಆಮೇಲೆ ತಂದೆ ತಾಯಿ ಬಳಿ ಹೇಳಿದರೆ ಒಂದು ಪಕ್ಷ ಅವಳಿಗೆ ಪೆಟ್ಟು ಬಿದ್ದಿರ್ಬೋದು, ಅವಳನ್ನು ಹೊಡೆದಿರ್ಬೋದು, ಹೀಯಾಳಿಸಿರ್ಬೋದು, ಅವರು ನಂಬ್ತಾ ಇರಲಿಲ್ಲ. ಒಂದು ಪಕ್ಷ ಯೋಸೇಫನ ಬಳಿ ಹೇಳಿದರೆ ಅವನು ಇವಳನ್ನು ರಿಜೆಕ್ಟ್ ಮಾಡಿರ್ಬೋದು, ಬಿಟ್ಟುಬಿಡ್ಬೋದಾಗಿತ್ತು. ಆದರೆ ಇವಳು ಇದನ್ನೇನು ಮಾಡಲಿಲ್ಲ. ಅವಳಿಗೊಂದು ಗೊತ್ತು, ದೂತನು ಮೊದಲು ಎಲಿಸಬೇತ್ ಹತ್ರ ಮಾತಾಡಿದನು, ಈಗ ನನ್ನ ಹತ್ರ ಮಾತಾಡಿದ್ದಾನೆ. ಅದೇ ದೂತನು ಇಲ್ಲಿ ಬಂದು ನನ್ನ ಹತ್ರ ಹೇಳಿದ ವಾರ್ತೆ, ಅದೇ ದೂತನು ಎಲಿಸಬೇತ್ ಹತ್ರನು ಮಾತಾಡಿದ್ದಾನೆ. ಹಾಗಿದ್ರೆ ಒಂದೇ ದೂತನು ಎರಡು ಕಡೆಯಲ್ಲೂ ಬಂದು ಮಾತನಾಡಿರೋದ್ರಿಂದ ಇಬ್ಬರಿಗೂ ಒಂದೇ ಅವಸ್ಥೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇಬ್ಬರಿಗೂ ಅಸಾಧ್ಯವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವಳು ನಿಂತೋಗಿದೆ, ಮುಪ್ಪಾಗಿದ್ದಾಳೆ, ಮಗು ಏರೋದಕ್ಕೆ ಸಾಮರ್ಥ್ಯ ಇಲ್ಲದವಳು, ಬಂಜೆ ಆಗಿದ್ದಾಳೆ, ಅಸಾಧ್ಯವಾದದ್ದು. ಇವಳು ನೋಡಿದ್ರೆ ಕಣ್ಣಿಗೆ ಪುರುಷನನ್ನು ಹರಿಯದವಳು, ಇವಳಿಗೆ ಮಗು ಆಗೋದಕ್ಕೆ ಸ್ವಾಭಾವಿಕವಾಗಿ ಯಾವುದೇ ರೀತಿಯಲ್ಲೂ ಸಾಧ್ಯವಿಲ್ಲ ಎನ್ನುವಾಗ ಇವು ಎರಡರ ಮಧ್ಯದಲ್ಲಿ ದರ್ಶನ ಉಳ್ಳವರನ್ನ ಪರಿಶುದ್ಧಾತ್ಮನ ಕನೆಕ್ಟ್ ಮಾಡ್ತಾ ಇದ್ದಾನೆ. ಡಿಸೆಂಬರ್ ತಿಂಗಳಲ್ಲಿ ದರ್ಶನ ಉಳ್ಳ ಕೆಲವರನ್ನ, ಆತ್ಮಿಕರನ್ನ ಒಟ್ಟಿಗೆ ದೇವರು ತರ್ತಾ ಇದ್ದಾನೆ. ಅರ್ಥ ಆದವರು ಮಾತ್ರ ಪರಿಶುದ್ಧಾತ್ಮನ ಮೂವನ್ನು ಅರ್ಥ ಮಾಡಿಕೊಳ್ಳುವ ಜನರನ್ನ ಒಟ್ಟಿಗೆ ದೇವರು ಬೆಸೆಯಕ್ಕೆ ಹೋಗ್ತಾ ಇದ್ದಾನೆ. ಆ ಕಾರ್ಯ ಶೀಘ್ರದಲ್ಲಿ ನಡೆಯುತ್ತೆ. ನಾನು ಒಂದು ಮಾತು ಹೀಗೆ ಹೇಳಿದೆ, ನೀವು ಯಾರು ಜೊತೆಯಲ್ಲಿ ಒಡನಾಟ ಮಾಡ್ತೀರೋ ಅವ್ರ ಸ್ವಭಾವ ನಿಮ್ಮಲ್ಲೂ ಕಾಣ್ತೀರ. ನೀವು ಸುಳ್ಳು ಹೇಳೋರ ಜೊತೆ ನಡೀರಿ, ನಿಮಗೂ ಸುಳ್ಳು ಬಂದಿರುತ್ತೆ. ಫೈಂಡ್ ಎ
ಸ್ನೇಹಿತರನ್ನ ಹುಡುಕ್ರಿ. ಸ್ತೋತ್ರ. ಕೆಲ ಮಕ್ಕಳು ಮೊಟ್ಟೆಯಿಂದ ಇನ್ನೂ ಚಿಗುರಿ ಇರಲ್ಲ, ಆಗಲೇ ಸ್ತೋತ್ರ ಪಾರ್ಟ್ನರ್ ಹುಡ್ಕೊಂಡು ಹೋಗ್ತವೆ. ಸ್ತೋತ್ರ. ದೈವ ದರ್ಶನದೊಂದಿಗೆ ಹೋಗ್ರಿ. ಆಮೇಲೆ ಸೇವಕರುಗಳು, ಸೇವೆ ಮಾಡುವವರು, ದರ್ಶನ ಉಳ್ಳವರು, ಪವಿತ್ರಾತ್ಮನು ನಿಮಗೇನಾದ್ರೂ ಆಲೋಚನೆ ಕೊಟ್ಟರೆ ಪವಿತ್ರಾತ್ಮನು ಉಳ್ಳವರ ಸಂಗಡ ಅದನ್ನು ಶೇರ್ ಮಾಡಿರಿ. ದರ್ಶನ ಉಳ್ಳವನ, ದರ್ಶನ ಇಲ್ಲದವನ ಬಳಿಯಲ್ಲಿ ದರ್ಶನ ಹೇಳಿದ್ರೆ ಇರೋ ದರ್ಶನವು ಹಾಳಾಗೋಗ್ಬಿಡುತ್ತೆ. ದರ್ಶನ ಉಳ್ಳವನ ಬಳಿಯಲ್ಲಿ ಹೇಳಿದ್ರೆ ಆ ದರ್ಶನ ಅಲ್ಲಲ್ಲಿ ಸ್ತೋತ್ರ ಅಭಿವೃದ್ಧಿ ಆಗುವಂಥದ್ದಾಗಿದೆ. ದರ್ಶನ ಉಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸೇವೆಗಾಗಿ ಕರೆಯಲ್ಪಟ್ಟವರಿಗಾಗಿ ಸ್ತೋತ್ರ ಮಾಡ್ತೇನೆ. ದರ್ಶನ ಉಳ್ಳವನು ಪ್ರಾಣ ಹೋದ್ರೂ ದರ್ಶನ ಬಿಡೋದಿಲ್ಲ. ದರ್ಶನ ಉಳ್ಳವನ ಪ್ರಾಣ ಹೋದ್ರೆ ಅವನು ದರ್ಶನ ಬಿಡಲ್ಲ. ಇವತ್ತು ಪ್ರಪಂಚದಲ್ಲಿ ನಾನು ನೋಡ್ತಾ ಇರೋದು, ಕೋವಿಡ್ ಬಂದ ಮೇಲೆ ಜನರ ತಲೆಗೆ ಏನು ಹತ್ತಿದೆಯೋ ಗೊತ್ತಿಲ್ಲ. ವೈರಸ್ ಹೊಡೆದ್ರೆ ಕೆಲವೊಮ್ಮೆ ಈ ಕಂಪ್ಯೂಟರ್ ಸಿಸ್ಟಮ್ ಹಾಳಾಗೋಗ್ಬಿಡುತ್ತೆ ವೈರಸ್ ಹೊಡೆದ್ರೆ. ಅದೇ ಥರ ಕೋವಿಡ್ ಎಂಬ ವೈರಸ್ ಹೊಡೆದಿದೆ, ಕೆಲವ್ರ ತಲೆಯಲ್ಲೆಲ್ಲ ಏನು ಹೊಡೀತೋ ಗೊತ್ತಿಲ್ಲ. ವೈರಸ್ ಅಂತಾರೆ, ಅದು ಕೋವಿಡ್ ವೈರಸ್ ಅಲ್ಲ. ಸ್ತೋತ್ರ. ದುರಾತ್ಮನ ವೈರಸ್ಸೇ ಇರಬೇಕು. ಸೇವೆನೇ ಬಿಟ್ಬಿಟ್ರು, ಕೆಲವರು ಸೇವೆ ಬಿಟ್ಬಿಟ್ರು, ಪಾಸ್ಟ್ರು ಸೇವೆ ಬಿಟ್ಟರು. ಹೌದು, ನಾಚಿಕೆ ಹುಟ್ಟಬೇಕು. ಏನಕ್ಕೆ? ಸ್ತೋತ್ರ. ತುಂಬ ಕಷ್ಟ, ಜೀವನ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಸೇವೆ ಬೇಡ. ಎಷ್ಟು ಪಾಸ್ಟರ್ಸ್ ಸೇವೆ ಬಿಟ್ಬಿಟ್ರು. ಫುಲ್ ಟೈಮ್ ಮಿನಿಸ್ಟ್ರಿ ಮಾಡಿದವರು ಕೆಲಸ ಹುಡ್ಕೊಂಡು ಹೋದ್ರು, ಕೆಲಸ ಸಂಪಾದನೆ ಮಾಡಕ್ಕೆ ಹೋದ್ರು, ಸಭೆಗೆ ಬೀಗ ಹಾಕಿದ್ರು. ಯಾಕೆ? ಅದೇ ಸಮಯದಲ್ಲಿ ಸುಮಾರು ಪಾಸ್ಟರ್ಗಳು ಕಡು ಬಡತನದ ಮಧ್ಯದಲ್ಲೂ ಹಿಡಿದು ನಿಂತ್ಕೊಂಡ್ರು. ಸ್ತೋತ್ರ. ದೇವ್ರಿಗಾಗಿ ನಿಂತ್ಕೊಂಡ್ರು. ಗುಟ್ಟೇನು ಗೊತ್ತಾ? ಈ ಬಿಟ್ಟೋದ್ರಲ್ಲ, ಸೇವೆ ಬಿಟ್ಟೋದ ಪಾಸ್ಟ್ರು ಸಭೆಗೆ ಬರ್ತಾ ಇದ್ದಂಥ ಬಿಟ್ಟೋದವರೆಲ್ಲ ಈ ಸಭೆಗೆ ಬಂದ್ಬಿಟ್ರು. ಇವನಿಗೆ ಸೇವೆನೂ ಇಲ್ಲ, ಆತ್ಮಗಳು ಇಲ್ಲ. ಅವ್ರ ದರ್ಶನ ಹಿಡ್ಕೊಂಡು ನಿಂತಿದ್ರಿಂದ ಇವರೆಲ್ಲ ಇಲ್ಲಿಗೆ ಬಂದರು. ಈ ಪಾಸ್ಟ್ರನ್ನ ದೇವರು ಆಶೀರ್ವಾದ ಮಾಡಿದ್ರು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ನಾನು ಹೇಳಿದೆ, ಅಭಿಷೇಕ ಇಲ್ಲದವರ ಸಂಗಡ ಹೋಗಬೇಡ್ರಿ. ಸ್ತೋತ್ರ. ಅಭಿಷೇಕ ಇರೋರ ಸಂಗಡ ಬೆರೀರಿ. ಅವರ ಸಂಪರ್ಕದಲ್ಲೇ ನಿಮ್ಮ ಮೇಲೂ ಅಭಿಷೇಕ ಉಂಟಾಗ್ತಾ ಇರುತ್ತೆ. ನನ್ನ ಮಗನಿಗೆ ಯಾವಾಗಲೂ ಹೇಳ್ತೀನಿ, ಇಫ್ ಯು ಆರ್ ವಾಕಿಂಗ್ ವಿತ್ ಪ್ರಾಫಿಟ್, ನಿನ್ನ ಪ್ರವಾದಿಯ ಜೊತೆ ನಡೀತಾ ಇದ್ರೆ ಪ್ರವಾದಿಯ ಅಭಿಷೇಕ ನಿನ್ನಲ್ಲೂ ಕಾಣುತ್ತೆ. ನಿನ್ನೊಂದು ಅಪ್ಪೋಸ್ತಲನ ಜೊತೆ ನಡೀತಾ ಇರೋ ಅಪ್ಪೋಸ್ತಲನ ಅಭಿಷೇಕ ನಿನ್ನಲ್ಲೂ ಕಾಣುತ್ತೆ. ನೀನೊಬ್ಬ ಲೌಕಿಕನ ಜೊತೆ ನಡಿ, ನಿನ್ನಲ್ಲೂ ಲೌಕಿಕ ಸ್ವಭಾವಗಳೆಲ್ಲ ಹುಟ್ಟಿರುತ್ತೆ. ಆಮೇಲೆ ಫೈಂಡ್ ಎ ಪಾರ್ಟ್ನರ್. ಎಲಿಸಬೇತ್ಗಳನ್ನು ಹುಡುಕೊಂಡು ಮರಿಯಳು ಅವಸರದಿಂದ ಎದ್ದು ಹೊರಟಳು. ನಮ್ಮಲ್ಲಿ ನಾನು ಮೊದಲನೇ ಸರ್ವಿಸಲ್ಲಿ ಹೇಳಿದೆ, ಅವ್ರು ಕನ್ಸೀವ್ ಆಗಿದ್ದಾರೆ ಅಂದರೆ ಸಾಕು, ಸಭೆಗೆ ಬರೋದೇ ಬಿಟ್ಬಿಡ್ತಾರೆ. ಯಾಕಂದರೆ ಡಾಕ್ಟ್ರು ಹೇಳಿದ್ದಾರೆ ಬೆಡ್ ರೆಸ್ಟ್ 6 ತಿಂಗಳು ಬೆಡ್ ರೆಸ್ಟ್ ತಗೊಬೇಕಂತೆ. ಸ್ತೋತ್ರ. ಅದಕ್ಕೆ ಮುಂಚೆ ಏನು ಪ್ರಾರ್ಥನೆ ನಾನು ಹೇಳ್ತಾ ಇದ್ದೆ. ಪಾಪ ಎಸ್ತೇರ್ ಮೀಟಿಂಗಲ್ಲಿ ಒಂದೇ ವಿಷಯ, ಮದುವೆ ವಿಷಯ, ಮಕ್ಕಳಾಗೋ ವಿಷಯ. ಸ್ತೋತ್ರ. ಹೌದು, ಎಸ್ತೇರ್ ಮೀಟಿಂಗಲ್ಲಿ ಪ್ರಾರ್ಥನೆ ಇವ್ರಿಗಾಗಿ ಪ್ರಾರ್ಥನೆ ಮಾಡಿ ದೇವರು ಇವರಿಗೆ ಮಕ್ಕಳು ಕೊಡುವಂಥ ಕನ್ಸೀವ್ ಆದರೆ ಆಮೇಲೆ ಚರ್ಚೆಗೆ ಬರಲ್ಲ. ಏನಂದರೆ ಬೆಡ್ ರೆಸ್ಟ್ ಹೇಳಿದ್ದಾರೆ, ಡಾಕ್ಟ್ರು ಹೇಳಿದ್ದಾರೆ. ಇದಕ್ಕೆ ಮುಂಚೆ ಡಾಕ್ಟ್ರು ಏನು ಹೇಳಿದ್ರು? ಮಕ್ಕಳೇ ಆಗಲ್ಲ ಅಂದರು. ಅವತ್ತು ಅವ್ರ ಮಾತು ಕೇಳಲಿಲ್ಲ. ಸ್ತೋತ್ರ. ಈಗ ಡಾಕ್ಟ್ರ್ ಮಾತು ಕೇಳ್ತಾರೆ. ಇದು ಜನರ ಸ್ವಭಾವ. ನಾನೊಂದು ಮಾತು ನಿಮಗೆ ಎಚ್ಚರಿಸ್ತೇನೆ, ದೇವರು ನಿಮಗೇನಾದರೂ ಹೇಳಿದರೆ ಆ ಮಾತುಗಳು ಒಂದು ನಿಷ್ಫಲವಾಗೋದಿಲ್ಲ ಎಂಬ ದೃಢ ಸಂಕಲ್ಪ ನಿಮ್ಮ ಹೃದಯದಲ್ಲಿರಬೇಕು. ಅದು ಉಳ್ಳವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಸಮಥಿಂಗ್ ಗಾಡ್ ಟೋಲ್ಡ್ ಮೀ, ದೇವರು ನನಗೆ ಹೇಳಿದಾನೆ, ಅದು ನೆರವೇರುತ್ತೆ.
ಆಗುತ್ತೆ. ಎಷ್ಟು ವರ್ಷ ಆದರೂ ಸರಿ, ಏನಾದರೂ ಸರಿ, ದೇವ್ರು ಕೊಡ್ತೀನಿ ಅಂದರೆ ಕೊಡ್ತಾರೆ. ನನ್ನ ಮಗ ಹುಟ್ಟೋದಕ್ಕೆ ಮುಂಚೆ ಭಾಳ ಹೋರಾಟ ಇತ್ತು, ಭಾಳ ಹೋರಾಟ ಇತ್ತು. ಆದರೆ ದೇವರ ಆತ್ಮ ನಮಗೆ ಹೇಳಿದರು ಸೈತಾನನ ಹೋರಾಟ ಅವನು ಜೀವಂತವಾಗಿ ಸಿಗೋದಿಲ್ಲ, ಜೀವಂತವಾಗಿ ಸಿಕ್ಕಿದ್ರು ಅಂಗವಿಕಲನಾಗೆ ಸಿಗೋದು ಅಂತ. ಅದಕ್ಕೆ ವಿರುದ್ಧವಾಗಿ ದೇವರ ಆತ್ಮ ನಮಗೆ ಹೇಳಿದ್ರು ಪ್ರಾರ್ಥನೆ ಮಾಡ್ರಿ ಅಂತ. ನಾವು ಪ್ರಾರ್ಥನೆ ಮಾಡಿದ್ವಿ. ಭಾಳ ಹೋರಾಟ ಇತ್ತು ಅವನ ಜನರ, ಸ್ತೋತ್ರ. ಆದರೆ ಅವನ ಜೀವನ ನೋಡ್ರಿ, ಹೋರಾಟ ಇಲ್ಲ, ಸೇವೆಯಲ್ಲಿದೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಯಾವಾಗ ಆಶೀರ್ವಾದ ಬರುತ್ತೋ, ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾನೋ, ಸೂಪರ್ ನ್ಯಾಚುರಲ್ ಆಗಿರುವ ಕಾರ್ಯಗಳು ನಿಮ್ಮಲ್ಲಿ ಪ್ರಕಟವಾಗೋದಕ್ಕೆ ಮುಂಚೆ ನ್ಯಾಚುರಲ್ ಮೈಂಡ್ ಸೆಟ್ ಬಂದು ಅದನ್ನು ಬ್ಲಾಕ್ ಮಾಡಕ್ಕೆ ನೋಡುತ್ತೆ. ಪರಿಸ್ಥಿತಿಗಳನ್ನು ನೀವು ನೋಡಬೇಡ್ರಿ, ಪರಿಸ್ಥಿತಿಗಳ ಮೇಲೆ ನಡೆಯೋದನ್ನು ಕಲೀರಿ. ಪರಿಸ್ಥಿತಿಗಳ ಮೇಲೆ ದೇವರ ವಾಕ್ಯವನ್ನು ಉಚ್ಚರಿಸೋದನ್ನು ಕಲೀರಿ. ಡಾಕ್ಟರ್ ರಿಪೋರ್ಟ್ ಅಲ್ಲ ನೀನು ನಂಬಬೇಕಾಗಿರೋದು, ದೇವರ ರಿಪೋರ್ಟ್ ನಂಬಬೇಕು. ಊರಿನವ್ರು ಏನು ಹೇಳ್ತಾರೆ ನಂಬೋದಲ್ಲ, ನೀನು ದೇವರು ಏನು ಹೇಳ್ತಾನೆ ನಂಬು. ದೇವರ ವಾಕ್ಯ ಏನು ಹೇಳುತ್ತೆ ನಂಬು. ಸಂಬಂಧಿಕರು ಏನು ಹೇಳ್ತಾರೆ ಅನ್ನೋದಲ್ಲ, ದೇವರ ವಾಕ್ಯ ಏನು ಹೇಳುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಊರವ್ರದ್ದು ಎಲ್ಲರೂ ಮಾತು ಕೇಳ್ತೀವಿ, ದೇವ್ರ ವಾಕ್ಯ ಮಾತ್ರ ಕೇಳಲ್ಲ. ಇಲ್ಲ, ಅಟ್ಲೀಸ್ಟ್ ಈ ಪಾಸ್ಟ್ರು ನೀರು ಕುಡಿದಿರೆ ಗಂಟ್ಲು ಕಿರ್ಚ್ಕೊಂಡು ಅಷ್ಟು ಹೇಳ್ತಾರಲ್ಲ, ಸ್ವಲ್ಪ ಕನಿಕರ ಬೇಡ. ಗುರುತು ಪರಿಚಯ ಎಳ್ದಿರ ಇರೋನು ದುಡ್ಡು ತಗೊಂಡು ಒಂದು ಕನ್ಸಲ್ಟೇಷನ್ ಹೇಳ್ತಾನೆ, 600 ರೂಪಾಯಿ 800 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಹೇಳ್ತಾನೆ, ಸ್ತೋತ್ರ, ಹುಷಾರು, ಬೆಡ್ ರೆಸ್ಟು, ಅಲ್ಲಾಡಬಾರ್ದು, ಸ್ತೋತ್ರ, ಅಲ್ಲಾಡಬಾರ್ದು. ನಾನು ನಿಮಗೆ ಹೇಳ್ತೇನೆ, ದೇವರ ವಾಕ್ಯ ನೀವು ನಂಬೋದಾದರೆ ಅದು ನಿಮ್ಮಲ್ಲಿ ಕ್ರಿಯೆ ಮಾಡುವಂಥದ್ದಾಗಿರುತ್ತೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಅವಳು ಹೇಳಿದ್ಲು, ಪರಿಸ್ಥಿತಿ ಏನೇ ಆಗಲಿ ನನ್ನ ದೇವರ ವಾಕ್ಯದ ಮೇಲೆ ನಾನು ನಂಬಿಕೆ ಇಡ್ತೇನೆ. ನನ್ನ ದೇವರ ವಾಕ್ಯ ಏನು ಹೇಳುತ್ತೋ ಅದನ್ನು ನಾನು ನಂಬ್ತೇನೆ, ಅದು ನನ್ನ ಜೀವನದಲ್ಲಿ ನೆರವೇರಲಿ. ಹಲ್ಲೆಲೂಯಾ. ಎಲಿಸಬೆತ್ತಳ ಬಳಿಗೆ ಹೋಗೋದಕ್ಕೆ ಕಾರಣ, ಅವಳಿಗೆ ಗೊತ್ತು ಈ ದೂತನ ಅನುಭವ ಅವಳಿಗಾಗಿದೆ. ಅದೇ ಅನುಭವ ಈಗ ಮರಿಯಳಿಗಾಗ್ತಾ ಇದೆ. ಆಮೇಲೆ ನೋಡ್ರಿ, ಪರಿಶುದ್ಧಾತ್ಮನ ಹೆಂಗೆ ಕನೆಕ್ಟ್ ಮಾಡ್ತಾನೆ ಅಂದರೆ, ಸ್ವಾಭಾವಿಕವಾದ ಬುದ್ಧಿ ಉಳ್ಳವರಿಗೆ ಅಂಥವ್ರನ್ನೇ ಕನೆಕ್ಟ್ ಮಾಡೋದು. ಸೂಪರ್ ನ್ಯಾಚುರಲನ್ನು ಅರ್ಥ ಮಾಡ್ಕೊಂಡವ್ರನ್ನ ಅವ್ರನ್ನ ಕನೆಕ್ಟ್ ಮಾಡ್ತಾನೆ. ಸ್ತೋತ್ರ ಹೇಳಲಿಲ್ಲ. ಆತ್ಮಿಕನು ಲೌಕಿಕನು ಒಟ್ಟಿಗೆ ಹೋಗೋಕ್ಕಾಗಲ್ಲ. ಆತ್ಮಿಕನಾಗಿ ಹೋಗ್ಬೋದು, ಲೌಕಿಕನಾಗಿ ಹೋಗ್ಬೋದು. ಆತ್ಮಿಕನು ಲೌಕಿಕನ ಜೊತೆ ಸೇರಿದ್ರೆ ತುಂಬ ದಿನ ಹೋಗೋಕ್ಕಾಗಲ್ಲ. ಒಂದು ಇವನು ಲೌಕಿಕನಾಗ್ತಾನೆ, ಇಲ್ಲ ಅವನು ಆತ್ಮಿಕನಾಗ್ತಾನೆ. ಎರಡರಲ್ಲಿ ಒಂದೇನಾದ್ರೂ ಆಗುತ್ತೆ. ಆಮೇಲೆ ಅದ್ಭುತವನ್ನು ಕನೆಕ್ಟ್ ಮಾಡುತ್ತೆ. ನಂಬಿಕೆಯನ್ನು ಬೆಸೆಯುತ್ತೆ. ವಾಗ್ದಾನಗಳನ್ನು ಬೆಸೆಯುತ್ತೆ. ಎಲಿಸಬೇತಳು ಮರಿಯಳನ್ನು ದೇವರು ಬೆಸೀತಾನೆ, ದೇವರು ಕನೆಕ್ಟ್ ಮಾಡ್ತಾನೆ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಅವಳು ಈ ಕಾರ್ಯ ಮಾಡಿದ್ರಿಂದ ಮರಿಯಳು ಎಲಿಸಬೆತ್ತರ ಬಳಿಗೆ ಹೋಗ್ತಾಳೆ. ನನಗೆ ಅರ್ಥ ಆಗದೆ ಇರುವಂಥ ಕಾರ್ಯ, ಈಗೆಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಲ್ಲ, ನೀವು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಸಿಗುತ್ತೆ. ಆ ಕಾಲದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟೇ ಇರಲಿಲ್ಲ, ಡಾಕ್ಟ್ರು ವೈದ್ಯರು ಚೆಕ್ ಮಾಡಲೂ ಇಲ್ಲ. ಇವಳನ್ನ ಮರಿಯಳನ್ನ ಚೆಕ್ ಮಾಡಿದ್ರ ಯಾರಾದರೂ? ಜಸ್ಟ್ ಶಿ ಹರ್ಡ್ ದ ವಾಯ್ಸ್. ಅವಳು ದೂತ ಹೇಳಿದ ಮಾತನ್ನು ಕೇಳಿಸ್ಕೊಂಡ್ಲು. ಆಕೆಗೆ ಆ ವಾಗ್ದಾನ ಸಿಕ್ತು. ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ
ಯಾವುದೇ ವಿಧವಾದಂಥ ಕನ್ಫರ್ಮೇಷನ್ ಇಲ್ಲ ಇವಳು ಗರ್ಭವತಿ ಆಗಿದ್ದಾಳೆ ಅಂತ. ಹೆಂಗ್ ಗೊತ್ತಾಯ್ತು ಮರಿಯಳಿಗೆ? ಸ್ತೋತ್ರ ಹೇಳಲಿಲ್ಲ. ಈಗ ಕೆಲವೊಮ್ಮೆ ನಮಗೆ ವಾಗ್ದಾನ ಸಿಕ್ಕದವರಿಗೆ ಗೊತ್ತಾಗುತ್ತೆ ನನ್ನ ಒಳಗಡೆ ಗರ್ಭ ಧರಿಸಿದೆ ಅಂತ. ಆಮೇಲೆ ನ್ಯಾಚುರಲ್ ಮೈಂಡ್ ಸೆಟ್ ಅಲ್ಲಿ ಅದನ್ನ ಕನ್ಫರ್ಮೇಷನ್ ಮಾಡಕ್ಕೆ ಯಾರು ಇಲ್ಲ. ಆಮೇಲೆ ಮಾಡೋರು ಯಾರು ಹೇಳಿದ್ರು? 38ನೇ ವಾಕ್ಯದಲ್ಲಿ ಅವಳು ಸಮರ್ಪಣೆ ಮಾಡಿದ್ಲು, 39ನೇ ವಾಕ್ಯದಲ್ಲಿ ಎದ್ದು ಹೊರಟು ಬಿಟ್ಲು ಅವಸರದಿಂದ. ಅದು ಅಷ್ಟರಲ್ಲಿ ಇವಳು ಕನ್ಸೀವ್ ಆಗಿದ್ದಾಳೆ. ನೀವು ಯಾರಾದರೂ ಬಂದು ಹೇಳಿದ್ರೆ, ದೂತ ಬಂದು ಹಿಂಗೆ ಹೇಳ್ದ ನಾನೀಗ ಕನ್ಸೀವ್ ಆಗಿದ್ದೀನಿ ಅಂದರೆ ನೀವೇನಂತೀರಾ? ಎಲ್ಲ ಹುಚ್ಚಿರ್ಬೇಕು ಅಲ್ವಾ? ಬಟ್ ಶಿ ಬಿಲೀವ್ಡ್. ಅವಳು ನಂಬಿದ್ಲು. ನೇರವಾಗಿ ಎಲಿಜಬೆತ್ ಮನೆಗೆ ಹೋದ್ಲು. ಎಲಿಜಬೆತ್ ಮನೆಗೆ ಹೋದಾಗ ಅಲ್ಲಿ ಸ್ವಾಭಾವಿಕವಾಗಿ ಏನು ಕನ್ಫರ್ಮೇಷನ್ ಇಲ್ಲದಿದ್ರು 41ನೇ ವಾಕ್ಯ ನೋಡ್ರಿ. ಎಲಿಸಬೇತಳು ಮರಿಯಳ ವಂದನೆ ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಯಾರ ಗರ್ಭದಲ್ಲಿ? ಎಲಿಸಬೇತಳ ಹೊಟ್ಟೆಯಲ್ಲಿದ್ದಂಥ ಕೂಸು ಏನಾಯಿತು? ಅಲ್ಲಿ ಬರ್ದಿರೋದೇನು? ಹಾರಾಡಿತು. ಇಲ್ಲಿರೋಂಥ ತಾಯಿದಿರೆಲ್ಲರೂ ಮಗುಗೆ ಜನ್ಮ ಕೊಟ್ಟ ತಾಯಿದಿರಲ್ಲ. ಸ್ತೋತ್ರ. ಒಂದು ನಿಮಿಷ ಯೋಚನೆ ಮಾಡ್ರಿ. ನಿಮ್ಮ ಹೊಟ್ಟೆಯಲ್ಲಿ ಯಾವತ್ತಾದರೂ ಮಗು ಹಾರಾಡಿದೆಯಾ? ಮೂಮೆಂಟ್ ಆಗುತ್ತೆ. ಹೊರಗಡೆ ಬಾಯಿಗೆ ಕಣ್ಣಲ್ಲಿ ನಮಗೆ ಗೊತ್ತಾಗಲ್ಲ. ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ನನ್ನ ಹೆಂಡತಿ ನನ್ನ ಮಗನ ಗರ್ಭದಲ್ಲಿ ಧರಿಸ್ಕೊಂಡಾಗ ಅವಳು ಒಂದು 4-5 ತಿಂಗಳಾದ ಮೇಲೇ ಅದು ಚಲನೆ ನಡೆಯೋದು. ಎಲ್ಲ ಪಾಸ್ಟ್ರು ಎತ್ತವ್ರ ಥರ ಮಾತಾಡ್ತಾ ಇದ್ದಾರೆ. ನಾವೇನೋ ನಮ್ಮ ಭಾವನೆಯಲ್ಲಿ ದುರ್ಗುಟ್ಟು ನೋಡ್ತಾ ಇದ್ದಾರೆ. ಈಗ ಗಮನಿಸ್ರಿ. ಒಂದು 4-5 ತಿಂಗಳಾದ ಮೇಲೆ ಮಗುವಿಗೆ ಸ್ವಾಭಾವಿಕವಾಗಿ ಮಗು ಚಲನೆ ಮಾಡುತ್ತೆ, ಮೂವ್ ಮಾಡುತ್ತೆ. ನಮ್ಮವಳು ನನಗೆ ಹೇಳೋಳು, ಚಾ ಚಾ ಇಲ್ಲಿ ಬಾಯಿಲ್ ಅಂತ. ಏನು ಅಂದರೆ ನೋಡಿ ಇಲ್ಲಿ ನೋಡು ಏನೇ ಹಿಂಗೇನು ಕಾಣ್ತಿಲ್ಲ, ಇಲ್ಲಿ ಕೈ ಇಟ್ಟರೆ ಒಂದು ಮೂವ್ಮೆಂಟ್ ಆಗೋದು. ಆಮೇಲೆ ದಟ್ಸ್ ನ್ಯಾಚುರಲ್. ಆವಾಗ ಇವನು ಗಂಡು ಮಗೇ ಇರಬೇಕು, ಒದಿತಾ ಇದ್ದಾನೆ ಅಂತಾರೆ. ಬಟ್ ಹಂಗೆ ಹೇಳೋರ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನಮ್ಮಳು ಹೇಳಲಿಲ್ಲ ಬಿಡಿ. ಚಾಲನೆ ಇತ್ತು. ನಾನು ನಿಮ್ಮ ಹತ್ರ ಮಾತಾಡಲ, ಚಾಲನೆ ಇತ್ತು. ಆದರೆ ನನಗೆ ಆಶ್ಚರ್ಯ, ಈ ಮಗು ವಂದನೆ ಹೇಳಿದ ತಕ್ಷಣ ಹಾರಾಡ್ತು ಅಂದರೆ ಅಲ್ಲೇ ಗ್ಲೋರಿ. ಅದೇ ತಾನೇ ಹಾರಾಡೋದಂದ್ರೆ. ಮೂವ್ ಮಾಡೋದಂದ್ರೆ ನಿಧಾನಕ್ಕೆ ಎಡದಿಂದ ಬಲಕ್ಕೆ ತಿರುಗು, ಹಿಂಗೆ. ಇದು ಮೂವ್. ಹಾರಾಡೋದಂದ್ರೆ ಏನು? ಕುಣಿದು ಕುಪ್ಪಳಿಸೋದು ಅಂತಾರಲ್ಲ. ಸ್ತೋತ್ರ. ಕೂಸು ಹಾರಾಡಿತು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಮೇಲೆ ನೋಡ್ರಿ, ಅದಕ್ಕಿಂತ ಮುಖ್ಯ ನಾನು ಮುಂದೆ ಅಲ್ಲಿಗೆ ಬರ್ತೀನಿ. ಎಲಿಸಬೇತಳು ಇಮ್ಮಿಡಿಯೇಟ್ ಆಗಿ ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು? ಹೀಗೋ ನಿನ್ನ ಒಂದೇ ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಉಲ್ಲಾಸದಿಂದ ಹಾರಾಡಿತು. ಆಮೇಲೆ
ಇವಳು ಫುಲ್ ಸ್ಕ್ಯಾನ್ ಮಾಡ್ತಾ ಇದ್ದಾಳೆ. ಎಲಿಜಬೆತ್ ಸ್ಕ್ಯಾನಿಂಗ್ ಸೆಂಟರ್. ಹೊಟ್ಟೆಲಿರೋ ಮಗು ಗಂಡು ಅಂತನೂ ಇವಳೇ ಹೇಳ್ತಾ ಇದ್ದಾಳೆ. ಸೋತ್ರ ಹೆಂಗೆ ಹೇಳಿದ್ಲು? ಪವಿತ್ರಾತ್ಮ ಪರಿತಳ. ಹಲ್ಲೆಲೂಯ. ಅದಕ್ಕೆ ನಾನು ಹೇಳಿದೆ, ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಬಂದರೆ ನಡಿಲಿಕ್ಕೆ ಸಂಭವಗಳನ್ನು, ಬರಲಿಕ್ಕಿರುವ ಕಾರ್ಯಗಳನ್ನು, ಇನ್ವಿಸಿಬಲ್ ಆಗಿರೋದು ಕಾಣದೇ ಇರುವ ಮಂಡಳದಿಂದ ಕಾಡುವ ಮಂಡಳದಲ್ಲಿ ನೀನು ಅದನ್ನು ಪ್ರವರ್ತಿಸಬಹುದು. ಆಮೇಲೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಟೆಸ್ಟ್ ಕಿಟ್ ಇರಲಿಲ್ಲ, ಡಾಕ್ಟ್ರು ಟೆಸ್ಟ್ ಮಾಡಲಿಲ್ಲ, ಇವಳು ಪ್ರೆಗ್ನೆನ್ಸಿ ಅಂತ ಹೇಳಲಿಲ್ಲ. ಫಸ್ಟ್ ಹೇಳ್ತಾ ಇರೋ ಡಾಕ್ಟ್ರ್ ಯಾರು ಗೊತ್ತಾ? ಎಲಿಜಬೆತ್. ಇವಳು ಬೇರೆ ಏನಾದರೂ ಬಂದು ಸ್ಟೋರಿ ಹೇಳಿದ್ಲ? ಮರಿಯಳು ಬಂದು ಪ್ರೈಸ್ ದ ಲಾರ್ಡ್ ಅಂದ್ಲು ಅಷ್ಟೇ. ಹಲೋ ಮೇಡಮ್, ಪ್ರೈಸ್ ದ ಲಾರ್ಡ್ ಅಂದ್ರು. ಏನು ಹೇಳಿದ್ರು? ಪ್ರೈಸ್ ದ ಲಾರ್ಡ್ ಅಂದ್ರು ಅಷ್ಟೇ. ಅಟ್ಟ ಇವಳು ಆತ್ಮ ಬರಿತಾಳಂದ್ಲು. ಹಾಗಾದ್ರೆ ಎಲಿಜಬೆತ್ ಪವಿತ್ರಾತ್ಮ ಬರಿತಾಳಾಗುವುದು ಅಂದ್ರೆ ಹೆಂಗೆ? ಇವಳ ಹೊಟ್ಟೆ ಒಳಗಡೆ ಇರೋ ಕೂಸು ಆಲ್ರೆಡಿ ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿಬಿಟ್ಟಿದೆ. ನಾಳೆಗೆ ಬರ್ತೀನಿ. ಒಂದೇ ಒಂದು ನೋಟದಲ್ಲಿ ಮಗು ಯಾವುದು ಅನ್ನೋದನ್ನು ಅವಳು ಪ್ರವರ್ತಿಸ್ತಾ ಇದ್ದಾಳೆ. ದೇವರು ಈ ತಿಂಗಳು ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯವಾಗಿ ನಡೆಯುವ ಒಂದು ಗುಂಪಿನ ಜನರನ್ನು ತಮ್ಮಲ್ಲಿ ಬೆಸೀತಾನೆ, ಕನೆಕ್ಟ್ ಮಾಡ್ತಾನೆ. ಅಂಥವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಈ ದಿವಸಗಳಲ್ಲಿ ಎಲ್ಲೋ ಇರ್ಬೋದು, ಅವರು ಎಷ್ಟೇ ದೂರದಲ್ಲಿರ್ಬೋದು, ಯಾರು ಗೊತ್ತಿಲ್ಲ. ಕೆಲವೊಂದು ಕನೆಕ್ಷನ್ಗಳು ನಿಮ್ಮಲ್ಲಿ ಬರುತ್ತೆ. ಆತ್ಮ ಕನೆಕ್ಟ್ ಮಾಡ್ತಾನೆ. ನಿನಗಾದ ಅನುಭವ ಅವ್ರಿಗೂ ಆಗಿರುತ್ತೆ, ಅವ್ರಿಗಾದ ಅನುಭವ ನಿನಗೂ ಆಗಿರುತ್ತೆ. ಇಬ್ಬರು ಅರ್ಥ ಮಾಡ್ಕೊಳ್ಳತಕ್ಕಂತೆ ಇಬ್ಬರು ಮಾತಾಡುವಾಗ ಅಲ್ಲೊಂದು ಜಿಗಿತ ಉಂಟಾಗುತ್ತೆ, ಅಲ್ಲೊಂದು ವಿಷಯನಿಗೆ ಒಂದು ಆರಾಟ ಉಂಟಾಗುತ್ತೆ. ಆಮೆನ್, ಆಮೆನ್. ನಿಮ್ಮ ಬಾಯಿಂದ ಹೊರಡುವ ಮಾತುಗಳಿಂದ ದೈವ ಶಕ್ತಿಯ ಪ್ರದರ್ಶನ ನಡೆಯುತ್ತೆ. ನಿಮ್ಮ ಬಾಯಿಂದ ಹೊರಡುವ ಮಾತುಗಳಿಂದ ದೈವ ಶಕ್ತಿಯ ಪ್ರದರ್ಶನ ಉಂಟಾಗುತ್ತೆ. ಮುಂಚೆ ಮಾತನಾಡಿದಕ್ಕೂ ಪವಿತ್ರಾತ್ಮ ಭರಿತರಾಗಿ ಮಾತನಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸಾಧಾರಣವಾದ ಮಾತುಗಳು ಆದ್ರೂ ಸರಿ, ಕೆಲವರ ಒಳಗಡೆ ಪ್ರವದನೆಗಳು ಬಂದ್ಬಿಡುತ್ತೆ. ಸುಮ್ಮನೆ ಮಾತನಾಡ್ತಾ ಇರುವಾಗಲೇ ಪ್ರಾಫೆಟಿಕಲ್ ವರ್ಡ್ಗಳು ರಿಲೀಸ್ ಆಗ್ತಾ ಇರುತ್ತೆ. ಮಿರಾಕಲ್ಗಳು ನೀವು ಸುಮ್ಮನೆ ಸಾಧಾರಣವಾಗಿ ಮಾತನಾಡುವಾಗಲೇ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ಸಾಧಾರಣವಾದ ಮಾತುಗಳು ಮಾತಾಡ್ತಾ ಇರುವಾಗಲೇ ಜನ ಅದ್ಭುತಗಳನ್ನು ಕಾಣ್ತಾ ಇರ್ತಾರೆ. ನನ್ನ ಜೀವನದಲ್ಲಿ ನಾನು ಅದನ್ನು ಕಂಡಿದ್ದೀನಿ. ಇವತ್ತು ನಮ್ಮ ಪ್ರಶಾಂತ್ ಜತ್ತಣ್ಣ ಅವರು, ಬಿಗ್ ಜೆ TV ಸಂಸ್ಥಾಪಕರು, ಅವರು ನನ್ನ ಜೊತೆ ಇದ್ದರು. ಅವರು ನನ್ನ ಜೊತೆ ಮಾತನಾಡ್ತಾ ಹೇಳಿದ್ರು, ಅಯ್ಯ ನೀವೊಂದು ಪ್ರವಚನ ಹೇಳಿದ್ರಿ, ಅವತ್ತು ಇಲ್ಲಿ ಆಫೀಸಿಗೆ ಬಂದಾಗ ನೀವೊಂದು ನನ್ನ ಹೆಂಡತಿಗೆ ಒಂದು ಪ್ರವಚನ ಹೇಳಿದ್ರಿ, ಆ ಪ್ರವಚನೆ ನೆರವೇರ್ತು ಅಂದರು. ನಾನು ಹೇಳಿದೆ, ಏನಾಯಿತು ಅಂದೆ. ಒಂದು ಅಸಾಧ್ಯವಾದ ಸನ್ನಿವೇಶ, ಅದು ಬರಂಗೇ ಇಲ್ಲ. ಒಂದು ಜಿಲ್ಲೆಯ ಒಂದು ಗ್ರಾಮದ ಪಂಚಾಯತ್ ಮೆಂಬರ್ ಆಗೋದಕ್ಕೆ ಇವರಿಗೆ ಮೆಜಾರಿಟಿಯೂ ಇಲ್ಲ, ಎಂಥದೂ ಇಲ್ಲ, ಇವರು ಬರಂಗೇ ಇಲ್ಲ. ಅಂದರೆ ಪ್ರವಚನೆ ನೀವು ಹೇಳಿದ ಪ್ರವಚನೆ ಪ್ರಕಾರ, ನೀವು ಹೇಳಿದ ಮಾತಿನ ಪ್ರಕಾರ ಇವರು ಆಗ್ತಾರೆ ಅಂತ. ಸೋತ್ರ ಇವ್ರಿಗೆ ಆಗಲ್ಲ ಅಂತ ಗೊತ್ತಿದ್ದು ಸುಮ್ಮನೆ ಇದ್ರಂತೆ. ಆದರೆ ಕಡೆಗೆ ಇವ್ರನ್ನೇ ಸೆಲೆಕ್ಟ್ ಮಾಡಿದ್ರು ಪ್ರಪಂಚಾತ್ಮ. ನೀವು ಸುಮ್ಮನೆ ಆಡೋ ಮಾತುಗಳಲ್ಲೂ ದೇವರ ಶಕ್ತಿ ಪ್ರದರ್ಶನವಾಗಲಿಕ್ಕೆ ಹೋಗುತ್ತೆ. ಈ ತಿಂಗಳಲ್ಲಿ ನೀವು ಅದನ್ನು ಅನುಭವಿಸಕ್ಕೆ ಹೋಗ್ತೀರಾ.
ಈ ತಿಂಗಳು ಪವಿತ್ರಾತ್ಮನ ತಿಂಗಳಾಗಿದೆ. ಪ್ರತಿಯೊಬ್ಬರ ಒಳಗಡೆ ನೀವು ಮಾತನಾಡುವ ಮಾತುಗಳಲ್ಲಿ ಮಿರಾಕಲ್ಗಳು ನಡೆಯುವಂಥದ್ದಾಗಿರುತ್ತೆ, ಸಂಭವಗಳು ನಡೆಯುತ್ತೆ. ಕೆಲವರೊಟ್ಟರೆ ಮಾತನಾಡ್ತಾ ಇದ್ರೆ ಪರಿಶುದ್ಧಾತ್ಮನ ಅವರ ವಿಷಯಗಳನ್ನು ನಿನ್ನ ಬಾಯಲ್ಲಿ ಇಡ್ತಾ ಇರ್ತಾನೆ. ಎಲಿಸಬೇತಳ ಬಾಯಲ್ಲಿ ಮರಿಯಳ ವಿಷಯ ಎಲ್ಲ ಇಡ್ತಾ ಇರ್ತಾರೆ ದೇವರು. ಆಮೇಲೆ ನನಗೆ ಆಶ್ಚರ್ಯ ತಂದಿದ್ದ 41ನೇ ವಾಕ್ಯ ನೋಡ್ರಿ. ಎಲಿಸಬೇತಳ ವಂದನೆ ಕೇಳ್ತಲೇ ಆಕೆಯ ಗರ್ಭದಲ್ಲೇ ಕೂಸು ಹಾರಾಡಿತು. ಈ ಕೂಸು ಹಾರಾಡಿತು ಅಂದಾಗ ಹಾಗಾದರೆ ಈ ಕೂಸು ತಾಯಿಯ ಗರ್ಭದಲ್ಲೇ ಅಭಿಷೇಕ ಹೊಂದಿತ್ತು. ಆ ಮಗುವಿಗಾದಂಥ ಆ ಮಗುವನ್ನ ಪವಿತ್ರಾತ್ಮದಿಂದ ತುಂಬಿದ್ರಿಂದ ಅದರ ಅನುಭವ ಎಲಿಸಬೇತ್ಗಾಗಿತ್ತು. ಅರ್ಥ ಆಗಲಿಲ್ಲ. ನೀವು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 15ನೇ ವಾಕ್ಯ ನೋಡ್ರಿ. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ಯಾರು? ಯೋಹನಾನ್. ದ್ರಾಕ್ಷರಸವನಾಗಲಿ ಯಾವ ಮದ್ಯವನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದ್ದನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರಾತ್ಮನ ಅಭಿಷೇಕ ಅವನ ಮೇಲೆ ಜನನಕ್ಕೆ ಮುಂಚೆನೇ ಇದೆ, ತಾಯಿಯ ಗರ್ಭದಲ್ಲೇ ಇದೆ. ಹಾಗಾದರೆ ಪವಿತ್ರಾತ್ಮನ ಕನೆಕ್ಷನ್ ಹೆಂಗೆ ಹೋಗ್ತಾ ಇದೆ ನೋಡ್ರಿ. ಕಾಣ್ತಾ ಇಲ್ಲ, ಆದರೆ ಮಗು ಹಾರ್ತಾ ಇದೆ. ದೈವ ಶಬ್ದ ಕೇಳುವಾಗ ಕೆಲವರು ನಿದ್ದೆ ಮಾಡ್ತಾರೆ, ಕೆಲವರ ಒಳಗಡೆ ಸಂತೋಷ ಬರುತ್ತೆ. ಕಾರಣ ಇದು ದೇವರಿಂದ ಬರ್ತಾ ಇರುವ ಶಬ್ದ. ಹಲ್ಲೆಲೂಯ. ಪರಿಶುದ್ಧಾತ್ಮ ನನಗೆ ಹೇಳಿದನು, ನನ್ನ ಜನರಿಗೆ ಹೇಳು, ನಾನು ವಾಗ್ದಾನವನ್ನು ಅವರ ಜೀವನದಲ್ಲಿ ಅದನ್ನು ಠೇವಣಿಯಾಗಿ ಡಿಪಾಸಿಟ್ ಆಗಿ ಇಟ್ಟಿದ್ದೀನಿ. ಆದುದರಿಂದ ಠೇವಣಿ ಮಾಡಿದ ವಾಗ್ದಾನವು, ನಿಮಗೆ ಮಾಡಿರುವ ಠೇವಣಿ ಮಾಡಿರುವ ವಾಗ್ದಾನಗಳು ನಿಮ್ಮಲ್ಲಿ ದೇವರು ಸಕ್ರಿಯಗೊಳಿಸ್ತಾನೆ, ಆಕ್ಟಿವೇಟ್ ಮಾಡ್ತಾನೆ ಅಂತ. ಎಟ್ಟಾಗ ಹೇಳ್ರಿ, ಏನು ಮಾಡ್ತಾನೆ? ಹಾಗಾದರೆ ಎಲಿಸಬೇತಳ ಹೊಟ್ಟೆಯಲ್ಲಿದ್ದ ಮಗು, ಅದುವರೆಗೂ ಮೌನವಾಗಿದ್ದ ಮಗು ದಿಢೀರಂತ ಹಾರಾಡೋಕ್ಕೆ ಕಾರಣ ಏನಂದರೆ, ಇವಳು ಹೇಳಿದ ವಂದನೆ ಕೇಳ್ತಿದ್ದಾಗಲೇ ಪವಿತ್ರಾತ್ಮ ಭರಿತಳಾದವಳು ಹೇಳಿದ ಮಾತು ಇವಳ ಒಳಗಡೆ ಇದ್ದ ಮಗುವನ್ನು ಆಕ್ಟಿವೇಟ್ ಮಾಡ್ತು. ಸ್ತೋತ್ರ. ಪವಿತ್ರಾತ್ಮನ ಆಕ್ಟಿವೇಟ್ ಮಾಡಿದನು. ಆಮೇಲೆ ಮತ್ತು ಅಲೌಕಿಕವಾದ ಕಾರ್ಯಗಳು ನಿಮ್ಮಲ್ಲಿ ತೋರಿ ಬರುತ್ತದೆ. ಅದು ನಿಮ್ಮ ನಿಮಿತ್ತದಿಂದ ಅಲ್ಲ, ನಿಮ್ಮ ಒಳಗಡೆ ದೇವರು ಇಟ್ಟಿರುವ ವಾಗ್ದಾನದ ನಿಮಿತ್ತ. ದೇವರು ತನ್ನ ವಾಕ್ಯವನ್ನು ಅಲೌಕಿಕವಾದ ರೀತಿಯಲ್ಲಿ ಸೂಪರ್ ನ್ಯಾಚುರಲ್ ಆಗಿ ನಿಮ್ಮ ಸಂಗಡ ಮಾತನಾಡೋದಕ್ಕೆ ಕಾರಣ, ನೀವು ಈ ವಾಗ್ದಾನಕ್ಕೆ ನಂಬಿಗಸ್ತರಾಗಿದ್ದು ಇದು ನೆರವೇರುತ್ತೆ ಅಂತ ನಿಮ್ಮ ಒಳಗಡೆ ದೃಢ ಸಂಕಲ್ಪ ಇರೋದ್ರಿಂದ ದೇವರು ನಿಮ್ಮಲ್ಲಿ ಪ್ರತಿಯೊಂದು ವಾಗ್ದಾನಗಳನ್ನು ಸಕ್ರಿಯಗೊಳಿಸಿ, ಅಂದರೆ ಆಕ್ಟಿವೇಟ್ ಮಾಡಿ ನಿಮ್ಮ ಒಳಗಡೆ ಇಟ್ಟಿದ್ದಾನೆ. ಇವತ್ತು ಆ ವಾಗ್ದಾನ ಉಳ್ಳವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಇದು ಪವಿತ್ರಾತ್ಮನ ಮೂಲಕ ಅದು ಸಕ್ರಿಯಗೊಳ್ಳುತ್ತಾ ಇದೆ ಅನ್ನೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಮತ್ತೊಮ್ಮೆ ಆಮೇನ್ ಹೇಳ್ರಿ. ಒಂದು ನಿಮಿಷ ಪಾಸ್ಟರ್ ಬನ್ನಿ, ನೀವೇ ಬನ್ನಿ. ಪಾಸ್ಟರ್ ಬನ್ನಿ. ನಾನು ಪಾಸ್ಟರನ್ನ ಡೆಮೋಗೆ ತಗೊತಾ ಇದ್ದೀನಿ. ದೇವರ ಆತ್ಮನು ಇವರಿಗೆ ನಾನಾ ವಿಧವಾದ ವಾಗ್ದಾನಗಳನ್ನು ಕೊಡ್ತಾನೆ. ಈ ವಾಗ್ದಾನಗಳು ಇವರು ಹೊರಕ್ಕಾಗಲ್ಲ. ಇವರು ಹೇಳ್ತಾರೆ, ನನಗಾಗಲ್ಲಪ್ಪ, ಅಯ್ಯೋ ನನ್ನಿಂದನ ಇದೆಂಗೆ ಸಾಧ್ಯ? ಇವರು ಚಿಂತೆ ಮಾಡೋದು ಇವರು ಇದನ್ನು ನಿಭಾಯಿಸಬೇಕು ಅಂತ. ಇವರೆಲ್ಲ ನಿಭಾಯಿಸೋದು. ಯಾವಾಗ ದೇವರು ಇವರಿಗೆ ವಾಗ್ದಾನ ಹೇಳ್ತಾನೋ ಅದು ಇವರ ಒಳಗಡೆ ಗರ್ಭಧರಿಸಿದೆ. ಅದು ಇವ್ರಿಗೆ ಗೊತ್ತಾಗಲ್ಲ. ದೇವರು ಏನು ಮಾಡ್ತಾನೆ? ಅದನ್ನು ಆಕ್ಟಿವೇಟ್ ಮಾಡ್ತಾನೆ.
ನಿಮ್ಮ ಸಿಮ್ ಕಾರ್ಡ್ ಆಕ್ಟಿವೇಟ್ ಮಾಡ್ದಂಗೆ. ಆಮೇಲೆ ಸಿಮ್ ಕಾರ್ಡ್ ಆಕ್ಟಿವೇಟ್ ಮಾಡ್ದಂಗೆ ಇದನ್ನು ಆಕ್ಟಿವೇಟ್ ಮಾಡ್ತಾನೆ. ಈ ಆಕ್ಟಿವೇಟ್ ಆದಾಗ, ಇದು ಸಕ್ರಿಯಗೊಂಡಾಗ ಇವರ ಒಂದೊಂದು ನರನಾಡಿಗಳು, ಇವರ ಒಂದೊಂದು ಅವಯವಗಳು ಈ ವಾಗ್ದಾನ ನೆರವೇರೋದಕ್ಕೆ ಕ್ರಿಯೆಯನ್ನು ಆರಂಭಿಸುತ್ತೆ. ಅರ್ಥ ಮಾಡ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾನು ನಿಮ್ಮನ್ನು ಕಲಿಸ್ತಾ ಇದ್ದೀನಿ, ಇದು ನಿಮ್ಮ ಒಳಗಡೆ ಆಳವಾಗಿ ಬೇರೂರಲಿ. ಈ ವಾಗ್ದಾನಗಳು ದೇವರು ನಿಮ್ಮ ನಿಮಿತ್ತ ಇಟ್ಟಿದ್ದಲ್ಲ, ದೇವರು ಅದನ್ನು ಡಿಪಾಸಿಟ್ ಮಾಡಿರೋದ್ರಿಂದ, ಅದನ್ನು ಠೇವಣಿಯಾಗಿ ಇಟ್ಟಿರೋದ್ರಿಂದ ಆ ವಾಗ್ದಾನ ನೆರವೇರೋದಕ್ಕೆ ದೇವರು ನಿಮ್ಮ ಅವಯವಗಳನ್ನು, ನಿಮ್ಮ ಬಾಯನ್ನು, ನಿಮ್ಮ ಕೈಯನ್ನು, ನಿಮ್ಮ ಶಬ್ದವನ್ನು, ನಿಮ್ಮ ಕಣ್ಣನ್ನು, ನಿಮ್ಮ ಬೆರಳನ್ನು, ನಿಮ್ಮ ಶರೀರದ ಒಂದೊಂದು ನರನಾಡಿಗಳನ್ನು ಈ ವಾಗ್ದಾನ ನೆರವೇರೋವರೆಗೂ ಅದನ್ನು ಕೊಂಡೊಯ್ಯೋದಕ್ಕೆ, ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾದಂಥ ಎಲ್ಲ ಸಿಸ್ಟಮ್ಗಳನ್ನು ದೇವರು ಪ್ರಿಪೇರ್ ಮಾಡ್ತಾ ಇದ್ದಾನೆ. ಇವತ್ತು ನೀವಾಗಿ ಬಂದಿದ್ದಲ್ಲ, ದೇವರು ನಿಮ್ಮನ್ನು ಅದಕ್ಕೆ ಸಕ್ರಿಯಗೊಳಿಸಿ ಕರ್ಕೊಂಬಂದವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇಗೆ ನಡೆಯುತ್ತೆ ಎನ್ನೋದನ್ನು ಮುಂದೆ ಎಂದಾದರೂ ನಾನು ಹೇಳ್ತೀನಿ. ಇಲ್ಲಿಗೆ ನಿಲ್ಲಿಸ್ತೀನಿ, ನನ್ನ ಟೈಮ್ ಮುಗಿದ ಕಾರಣ. ಆಮೇಲೆ ನಿಮ್ಮ ಒಳಗಡೆ ವಾಗ್ತಾನೆ ಇದೆಯಾ? ಕೇಳಿದ್ದೀರಾ? ಇನ್ನು ತಡ ಮಾಡಬೇಡ್ರಿ, ಎದ್ದು ಅವಸರವಾಗಿ ಕನೆಕ್ಟ್ ಆಗಬೇಕಾದವ್ರನ್ನ ದೇವರು ಕನೆಕ್ಟ್ ಮಾಡಲಿ. ರಾಂಗ್ ಕನೆಕ್ಷನ್ ನೋಡ್ರಿ, ಈಗೆಲ್ಲ ರೈಟ್ ಕನೆಕ್ಷನ್ ಇರೋದ್ರಿಂದ ದೀಪ ಉರಿತಾ ಇದೆ, AC ಓಡ್ತಾ ಇದೆ, ಹೌದಲ್ವಾ? ರಾಂಗ್ ಕನೆಕ್ಷನ್ ಬಂದರೆ ಟಪ್ ಅಂತ ಒಂದು ಸೌಂಡ್ ಕೇಳಿಸುತ್ತೆ, ಆಮೇಲೆ ಬರೋದು ಹೊಗೆನೆ. ನೀವು ರಾಂಗ್ ಕನೆಕ್ಷನ್ ಹಾಕ್ಕೊಂಡ್ರೆ ಸ್ತೋತ್ರ, ಆಮೇಲೆ ಬರೋದು ಹೊಗೆನೆ, ಸ್ತೋತ್ರ. ಅಷ್ಟು ಅರ್ಥ ಮಾಡ್ಕೊಳ್ರಿ. ಸ್ತೋತ್ರ ಹೇಳಲಿಲ್ಲ. ಪರಿಶುದ್ಧಾತ್ಮನು ನಿಮ್ಮ ಮೂಲಕ ದೊಡ್ಡ ಕಾರ್ಯ ಮಾಡ್ತಾನೆ. ನಿನ್ನ ಮಾತಿನಂತೆ ನನಗಾಗಲಿ, ಆ ಒಂದು ಸಮರ್ಪಣೆ ಸಾಕು, ನಿಮ್ಮ ಜೀವಿತವನ್ನು ದೇವರು ಬದಲಾಯಿಸ್ತಾನೆ.